ಇನ್ನೂ ಒಂದು ಹಿಡನ್ ಟೆಕ್ನಾಲಜಿ ಇದೆ ಅದರಲ್ಲಿ, SOHC ಅಂತ, ಅಂದ್ರೆ ಸಿಂಗಲ್ ಓವರ್ ಹೆಡ್ ಕ್ಯಾಮ್ ಶಾಫ್ಟ್ ಅಂತ. ಇದು ಬಂದು 2023 ಮಾಡಲ್, ಆದ್ರೆ R15 V4 ಬಂದು ಲಾಂಚ್ ಆಗಿದ್ದು 2021 ಅಲ್ಲಿ. ಕೆಲವೊಂದಷ್ಟು ಟೆಕ್ನಾಲಜೀಸ್ ಬೇಕಾಗಿರ್ಲಿಲ್ಲ ಅನ್ಸುತ್ತೆ. SOHC ಅಂದ್ರೆ ಏನು, VVA ಅಂದ್ರೆ ಏನು ಅಂತ ಹೇಳ್ತೀನಿ, ತಿಳ್ಕೊಬನ್ನಿ. 2018 ಮಾಡಲ್ R15 ಏನು ನೋಡ್ತಿದ್ದೀರಾ, ಸೊ ಅದರಲ್ಲಿ ಮೇಜರ್ ಅಪ್ಡೇಟ್ಸ್ನ ತಗೊಬಂದ್ರು. ಸೊ 2 ಕ್ಯಾಮ್ ಶಾಫ್ಟ್ ಒಂದೇ ಡೈಮೆನ್ಷನ್ ಅಲ್ಲಿ ಇರುತ್ತೆ, ಇನ್ನೆರಡು ಕ್ಯಾಮ್ ಶಾಫ್ಟ್ ಇನ್ನೊಂದು ಡೈಮೆನ್ಷನ್ ಅಲ್ಲಿ ಇರುತ್ತೆ. ವರ್ಷನ್ 1, ಸೊ ಅದಕ್ಕೆ ಯಾವುದೇ ತರ ನೇಮ್ ಮಾಡಿರ್ಲಿಲ್ಲ, V1 ಅಂತ ಇಲ್ಲ. ವಾಲ್ವ್ಸ್ ಇನ್ನ ಜಾಸ್ತಿ ಓಪನ್ ಆಗುತ್ತೆ ಮತ್ತೆ ಏರ್ ಇಂಟೆಕ್ ಜಾಸ್ತಿ ಇರುತ್ತೆ. ಗೇರ್ ಶಿಫ್ಟಿಂಗ್ ಟೈಮ್ ನ ರಿಡ್ಯೂಸ್ ಮಾಡೋದಕ್ಕೆ ಕ್ವಿಕ್ ಶಿಫ್ಟರ್ಸ್ ನ ಯೂಸ್ ಮಾಡೋದು. ಸೊ ಇದರಿಂದ ಏನ್ ಯೂಸ್ ಆಗುತ್ತೆ ಅಂದ್ರೆ ವೈಟ್ ರಿಡಕ್ಷನ್ ಮಾಡಬಹುದು ಅಂಡ್ ಮೋರ್ ಪವರ್ ನ ಜನರೇಟ್ ಮಾಡಬಹುದು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ವುಲ್ಫ್ ಕಿಡ್ 007. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ನನ್ನ ಜೊತೆ ಇರೋವಂಥದ್ದು 150cc ಯಲ್ಲಿರುವಂಥ ಸ್ಪೋರ್ಟ್ ಬೈಕ್ ಕಿಲ್ಲರ್ ಅಂತಲೇ ಹೇಳ್ಬೋದು. ಎಸ್, ದ ಒನ್ ಆ್ಯಂಡ್ ಓನ್ಲಿ ಯಮಹಾ R15 V4 ಇದು. ಸೊ ಇದು ನನ್ನ ಫ್ರೆಂಡ್ ಹರ್ಷವರ್ಧನ್ದು. ಸೊ ಈ ವಿಡಿಯೋದಲ್ಲಿ ನೀವು ಈ ಬೈಕ್ ಯಾವ ಥರ ಜನರೇಷನ್ ಆಯಿತು, ಯಾವ್ಯಾವ ವರ್ಷನ್ ಬಂತು, ಆ್ಯಂಡ್ ಇದರಲ್ಲಿ ಯೂಸ್ ಮಾಡಿರೋಂಥ ಟೆಕ್ನಾಲಜೀಸ್ ಏನೇನಿದೆ, ಸೊ ಅದನ್ನ ನೀವು ಕೇಳಿಬಿಟ್ರೆ ಮಾತ್ರ ಸೈಕ್ ಆಗಿಬಿಡ್ತೀರಾ. ಕ್ರೇಜಿ ಮಿಷಿನ್ ಮಾತ್ರ. ಆ್ಯಂಡ್ ಇದರಲ್ಲಿ ಯಾಕೆ 155cc ಇಷ್ಟು ಒಳ್ಳೆ ಮೈಲೇಜ್ ಕೊಡ್ತಿದೆ ಈ ಬೈಕ್ಸು, ಒಂದು ಸ್ಪೋರ್ಟ್ ಎಡಿಷನ್ ಆಗಿರ್ಬೋದು. ಸೊ ಆಲ್ಮೋಸ್ಟ್ ಟಾಪ್ ಸ್ಪೀಡ್ ಇದ್ರದ್ದು ಒಂದು 130-140ವರೆಗೂ ಹಿಡಿತಾರೆ. ಆ್ಯಂಡ್ ಆದ್ರೂ ಇದ್ರ ಮೈಲೇಜ್ ಯಾಕೆ ಒಳ್ಳೆ ಚೆನ್ನಾಗಿ ಕೊಡ್ತಿದೆ ಅಂದರೆ, ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳ್ತೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಆ್ಯಂಡ್ ಬನ್ನಿ ಹೋಗ್ತಾ ಹೇಳ್ತೀನಿ ಇದ್ರ ಬಗ್ಗೆ. ಸೊ ಬೇಸಿಕಲಿ R15 ಒಂದು ಸ್ಪೋರ್ಟಿ ಎಡಿಷನ್, ಸ್ಪೋರ್ಟ್ ಬೈಕ್ ಅಲ್ಲ, ಸ್ಪೋರ್ಟಿ ಎಡಿಷನ್. ಸೊ ದೆರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಸ್ಪೋರ್ಟಿ ಎಡಿಷನ್ ಮತ್ತು ಸ್ಪೋರ್ಟ್ ಬೈಕು. ಓಕೆ ಸ್ಪೋರ್ಟ್ ಎಡಿಷನ್ ಅಂದರೆ ಏನಂದರೆ, ಈಗ ಒಂದು ಸ್ಪೋರ್ಟ್ ಬೈಕ್ ಯಾವ ರೀತಿಯಾಗಿರುತ್ತೆ, ಸೊ ಅದ್ರ ಪೊಸಿಷನಿಂಗ್ ಇರ್ಬೋದು, ಮತ್ತು ಅದರೊಂದು ಫೇರಿಂಗ್ಸ್ ಇರ್ಬೋದು, ಅದೆಲ್ಲನೂ ಇನ್ಸ್ಪಿರೇಷನಾಗಿ ತೊಗೊಂಡು ಇದನ್ನು ಮಾಡಿರೋಂಥದ್ದು. ಬೇಸಿಕಲಿ ಈ ಒಂದು ಬೈಕ್ನ ಇನ್ಸ್ಪಿರೇಷನ್ ಬಂದು ಯಮಹದು R ಸೀರೀಸ್ ಬೈಕ್ಗಳು. ಸೊ ಫಾರ್ ಎಕ್ಸಾಂಪಲ್ R1 ಆಗಿರ್ಬೋದು, R6 ಆಗಿರ್ಬೋದು, R ಸೀರೀಸಲ್ಲಿರೋವಂಥ ಬೈಕ್ಗಳ ಇನ್ಸ್ಪಿರೇಷನ್ ಆಗಿ R15 ಮಾಡಿದ್ರು. ಬೇಸಿಕ್ಕಾಗಿ ಈ ಗಾಡಿ ಒಂದು ಲಾಂಚ್ ಆಗಿದ್ದು ಬಂದು 2008ಅಲ್ಲಿ 150 ಸೆಗ್ಮೆಂಟಲ್ಲಿ ಇನ್ನೂ ಇದು ರೂಲ್ ಮಾಡ್ತಾಯಿದೆ. ಇದರಲ್ಲಿರೋ ಟೆಕ್ನಾಲಜೀಸ್ ಮಾತ್ರ ಚಿಂದಿ ಅಂದ್ಕೊಳ್ಳಿ. ಆ್ಯಂಡ್ ಕೆಲವೊಂದಷ್ಟು ಟೆಕ್ನಾಲಜೀಸ್ ಬೇಕಾಗಿರಲಿಲ್ಲ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ಕ್ವಿಕ್ ಶಿಫ್ಟರ್, ಸೊ ಅದೆಲ್ಲ ಬೇಕಾಗಿರಲಿಲ್ಲ ಅನಿಸುತ್ತೆ 150 ಸೆಗ್ಮೆಂಟಲ್ಲಿ. ಹೇಳ್ತೀನಿ ಕ್ವಿಕ್ ಶಿಫ್ಟರ್ ಏನಕ್ಕೆ ಯೂಸ್ ಮಾಡ್ತಾರೆ, ವಾಟ್ ಈಸ್ ದ ಪರ್ಪಸ್ ಆಫ್ ಕ್ವಿಕ್ ಶಿಫ್ಟರ್ ಅಂತಲೂ ಹೇಳ್ತೀನಿ. ಸೊ ಈ ಸೆಗ್ಮೆಂಟಲ್ಲಿ ಕ್ವಿಕ್ ಶಿಫ್ಟರು ಬೇಕಾಗಿರಲಿಲ್ಲ. ನೆಕ್ಸ್ಟ್ ಬರೋದಾದರೆ ಸ್ಟಾರ್ಟಿಂಗ್ ಇದ್ರದ್ದು ಏನು ಲಾಂಚ್ ಮಾಡಿದ್ರಲ್ವ 2008ಅಲ್ಲಿ ವರ್ಷನ್ 1, ಸೊ ಅದಕ್ಕೆ ಯಾವುದೇ ಥರ ನೇಮ್ ಮಾಡಿರಲಿಲ್ಲ, V1 ಅಂತ ಇಲ್ಲ. ಸೊ ಬಟ್ ಇನಿಷಿಯಲಿ ಅದು ಲಾಂಚ್ ಆಗಿದ್ದು ವರ್ಷನ್ 1. ಈಗೆಲ್ಲ ಸುಮಾರು ಕಡಿಮೆನೇ ಕಾಣಿಸೋದು V1 ಮತ್ತು V2 ಸೀರೀಸ್ಗಳು. ಸೊ ಆಲ್ಮೋಸ್ಟ್ ಬಾಡಿ ಕಾನ್ಸಲ್ ಎಲ್ಲ ಸೇಮ್ ಇದ್ರೂ V1ಗೂ V2ಗೂ ಸ್ವಲ್ಪ ಮೈನರ್ ಡಿಫ್ರೆನ್ಸ್, ಅಂದರೆ ಮೈನರ್ ಚೇಂಜಸ್ ಮಾಡಿ ಲಾಂಚ್ ಮಾಡಿದರು. ಸೊ ಅದನ್ನೆಲ್ಲ ಹೇಳ್ತೀನಿ. ಸೊ ಫಸ್ಟು SOHC ಅಂದರೆ ಏನು ಮತ್ತು VVA ಅಂದರೆ ಏನು ಅಂತ ಹೇಳ್ತೀನಿ, ತಿಳ್ಕೊಬನ್ನಿ. 2018 ಮಾಡಲ್ಲು R15 ಏನು ನೋಡ್ತಿದ್ದೀರಾ, ಸೊ ಅದರಲ್ಲಿ ಮೇಜರ್ ಅಪ್ಡೇಟ್ಸ್ನ ತಗೊಬಂದರು, ಇಂಜಿನ್ ವೈಸಲ್ಲೂ ಸಹ ಮತ್ತು ಬಾಡಿ ಫೇರಿಂಗ್ಸು ಸಹ. ಸೊ ಇಂಜಿನ್ ವೈಸಲ್ಲಿ ಏನು ನೋಡೋದಾದರೆ, ಸೊ ಯೂಶ್ವಲಿ ಏನು ಬರ್ತಾಯಿತ್ತು V1 V2 ಅಲ್ಲಿ 149cc ಬರ್ತಾಯಿತ್ತು. ಆ್ಯಂಡ್ ಇದರಲ್ಲಿ 155cc ಸ್ಟಾರ್ಟ್ ಮಾಡಿದ್ರು. ಮತ್ತು ಇದರಲ್ಲಿ ಇನ್ನೊಂದು ಟೆಕ್ನಾಲಜಿ ತಗೊಬಂದರು, VVA ಟೆಕ್ನಾಲಜಿ ಅಂತ. ಸೊ ವೇರಿಯಬಲ್ ವಾಲ್ವ್ ಆಕ್ಚುಯೇಟರ್ ಅಂತ. ಸೊ ಅದ್ರ ಮೇಲೇ ಹಾಕಿರ್ತಾರೆ, R15 ಮೇಲೇ ಹಾಕಿರ್ತಾರೆ. ಈಗ ಬರ್ತಿರೋ V4ಅಲ್ಲೂ ಅದೇ ಟೆಕ್ನಾಲಜಿ ಇದೆ. ಸೊ ಅದ್ರ ಜೊತೆಗೆ ಇನ್ನೂ ಒಂದು ಹಿಡನ್ ಟೆಕ್ನಾಲಜಿ ಇದೆ ಅದರಲ್ಲಿ, SOHC ಅಂತ. ಸೊ ಆ ಟೆಕ್ನಾಲಜಿ ಏನು ಅಂದರೆ ಸಿಂಗಲ್ ಓವರ್ ಹೆಡ್ ಕ್ಯಾಮ್ ಶಾಫ್ಟ್ ಅಂತ. ಅದು ಏನಕ್ಕೆ ಯೂಸ್ ಮಾಡ್ತಾರೆ, ಹೆಂಗೆ ಯೂಸ್ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ 2018 ಮಾಡಲಲ್ಲಿ ಏನೇನು ತಗೊಬಂದರು, ಸೊ ನಾನು ಹೇಳ್ದಂಗೆ ಇಂಜಿನ್ ಹೊಸ ಅಪ್ಗ್ರೇಡ್ ಮಾಡಿಕೊಂಡ್ರು, ಮತ್ತು ಫೇರಿಂಗ್ಸ್, ಬಾಡಿ ಫೇರಿಂಗ್ಸ್ ಕಂಪ್ಲೀಟ್ಲಿ ಚೇಂಜ್ ಮಾಡಿಕೊಂಡ್ರು. ಸೊ ನೀವು V2 ನೋಡೋದಾದರೆ ಈ ಥರ ಇರುತ್ತೆ, ಅದೇ V3 ನೋಡೋದಾದರೆ ಈ ಥರ ಇದೆ. ಸೊ ಇದು ಕಂಪ್ಲೀಟ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಬಾಡಿ ಫೇರಿಂಗ್ಸ್ನ, ಏರೋಡೈನಮಿಕ್ಸ್ನ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ನಮಗೆ ಸ್ಲಿಪ್ಪರ್ ಅಸಿಸ್ಟ್ ಕ್ಲಚ್ ಕೂಡ ಬರ್ತಾಯಿತ್ತು, ಈಸಿ ಡೌನ್ ಶಿಫ್ಟ್ ಮತ್ತು ಅಪ್ ಶಿಫ್ಟಿಗೋಸ್ಕರ. ಸೊ ಯೂಶಲಿ ಇಂಜಿನ್ ಅಪ್ಗ್ರೇಡ್ ಆಗಿರೋದ್ರಿಂದ ಮೋರ್ ಪವರ್ ಮತ್ತು ಮೋರ್ ಟಾರ್ಕ್ನ ಜನರೇಟ್ ಮಾಡ್ತಾ ಇರುತ್ತೆ. ಸೊ 15 Nm ಟಾರ್ಕ್ ಇದ್ದರೆ 19 bhp ಹಾರ್ಸ್ ಪವರ್ ಇರುತ್ತೆ. ಸೊ ಈ VVA ಟೆಕ್ನಾಲಜಿ ಅಂದರೆ ಏನು ಅಂದರೆ, ಸೊ ಈಗ ಯೂಶಲಿ ನಮ್ಮ ಎಲ್ಲ ಬೈಕ್ಸಲ್ಲೂ 2V ಇರೋ ಬೈಕ್ಸಲ್ಲೆಲ್ಲ
ಒಂದೇ ಕ್ಯಾಮ್ ಶಾಫ್ಟ್ ಇರುತ್ತೆ, ಒಂದೇ ಕ್ಯಾಮ್ ಇರುತ್ತೆ ಓಪನ್ ಮಾಡೋದಕ್ಕೆ. ಇನ್ಲೆಟ್ ವಾಲ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ. ಸೊ ಇನ್ಲೆಟ್ ವಾಲ್ ಓಪನ್ ಮಾಡೋದಕ್ಕೆ ಒಂದೇ ಕ್ಯಾಮ್ ಇರುತ್ತೆ 2Vಗೆ. ಸೊ ಅದೇ 4V ಇತ್ತು ಅಂದರೆ 2 ಕ್ಯಾಮ್ಸ್ ಇರುತ್ತೆ ಓಪನ್ ಮಾಡೋದಕ್ಕೆ, ಕ್ಲೋಸ್ ಮಾಡೋದಕ್ಕೆ. ಓಕೆನಾ. ಸೊ ರೆಫರೆನ್ಸ್ ಇಮೇಜಸ್ ಅಥವಾ ವೀಡಿಯೋಸ್ ಏನಾರ ಸಿಕ್ಕಿದ್ರೆ ಪ್ಲೇ ಮಾಡ್ತಿರ್ತೀನಿ, ನೋಡ್ಕೊಳ್ಳಿ. ಸೊ ಅದ್ರಲ್ಲಿ ಗೊತ್ತಾಗುತ್ತೆ. ಇದರಲ್ಲಿ VVA ಟೆಕ್ನಾಲಜಿ ಅಂದರೆ ವೇರಿಯಬಲ್ ವ್ಯಾಲ್ವ್ ಆ್ಯಕ್ಚುಯೇಟರ್. ಇದರಲ್ಲಿ ಏನಾಗುತ್ತೆ, ಸೊ 2 ಕ್ಯಾಮ್ ಶಾಫ್ಟೂ ಒಂದೇ ಡೈಮೆನ್ಷನಲ್ಲಿ ಇರುತ್ತೆ, ಇನ್ನೆರಡು ಕ್ಯಾಮ್ ಶಾಫ್ಟು ಇನ್ನೊಂದು ಡೈಮೆನ್ಷನಲ್ಲಿ ಇರುತ್ತೆ. ಸೊ ಒಂದ್ರದ್ದು ಕ್ಯಾಮ್ ಬಂದು ಚಿಕ್ಕದಿತ್ತು ಅಂದರೆ ಇನ್ನೊಂದು ಕ್ಯಾಮ್ದು ದೊಡ್ಡದು ಓಪನಿಂಗ್ ಇರುತ್ತೆ. ಫಸ್ಟ್ ವಾಲ್ವ್ ಓಪನ್ ಆದಾಗ 2 ವಾಲ್ವ್ಸಲ್ಲೂ ಕಡಿಮೆ ಅಮೌಂಟ್ ಆಫ್ ಫ್ಯೂಯಲ್ ಮತ್ತು ಏರ್ ಮಿಕ್ಸ್ಚರ್ ಇನ್ಲೆಟ್ ಆಗುತ್ತೆ. ಸೊ ಅದೇ ದೊಡ್ಡ ಕ್ಯಾಮ್ ಓಪನ್ ಆಯಿತು ಅಂದರೆ ಅದು 6500 to 7000 RPM ಮೇಲೇ ಓಪನ್ ಆಗೋದು. ಸೊ ಅದ್ರ ಮೇಲೆ ಓಪನ್ ಆಯಿತು ಅಂದರೆ ನಮಗೆ ಮೋರ್ ಫ್ಯೂಯಲ್ ಇನ್ಪುಟ್ ಆಗುತ್ತೆ ಮತ್ತು ಮೋರ್ ಪವರ್ ಜನ್ರೇಟ್ ಮಾಡುತ್ತೆ. ಸೊ ಅದನ್ನು VVA ಟೆಕ್ನಾಲಜಿ ಅಂತ ಕರೀತಾರೆ. ಓಕೆನಾ. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ 2 ವಾಲ್ವ್ಸ್ ಓಪನ್ ಮಾಡುತ್ತೆ ಸ್ಮಾಲ್ ಕ್ಯಾಮ್ಸಲ್ಲಿ, ಅದು ಏರ್ ಫ್ಯೂಯಲ್ ಇನ್ಲೆಟ್ ಕಡಿಮೆ ಬರುತ್ತೆ. ಸೊ ದೊಡ್ಡ ವಾಲ್ವ್ಸ್ ಓಪನ್ ಆದಾಗ ಅಂದರೆ ದೊಡ್ಡ ಕ್ಯಾಮ್ಸ್ ಆಕ್ಚುಯೇಟ್ ಮಾಡೋ ಟೈಮಲ್ಲಿ ಸೊ ವಾಲ್ವ್ಸ್ ಇನ್ನೂ ಜಾಸ್ತಿ ಓಪನ್ ಆಗುತ್ತೆ, ಫ್ಯೂಯಲ್ ಮತ್ತು ಏರ್ ಇಂಟೆಕ್ ಜಾಸ್ತಿ ಇರುತ್ತೆ. ಸೊ SOHC ಅಂದರೆ ಏನು ಅಂದರೆ ಸೊ ಸಿಂಗಲ್ ಓವರ್ ಹೆಡ್ ಕ್ಯಾಮ್ ಶಾಫ್ಟ್. ಸೊ ಕ್ಯಾಮ್ಸ್ ಅಂದರೆ ಇದು, ಕ್ಯಾಮ್ ಶಾಫ್ಟ್ ಅಂದರೆ ಇದು, ಕನ್ಫ್ಯೂಸ್ ಮಾಡ್ಕೊಬಿಡಿ. ಕ್ಯಾಮ್ಸ್ ಅಂದರೆ ಇದು, ಕ್ಯಾಮ್ ಶಾಫ್ಟ್ ಅಂದರೆ ಇದು. ಸೊ ಇದು ಎರಡನ್ನೂ ಮೌಂಟ್ ಮಾಡಿದ್ರೆ ಸೊ ಕಂಪ್ಲೀಟ್ ಅಸೆಂಬ್ಲಿ ಆಗಿರುತ್ತೆ ಕ್ಯಾಮ್ ಶಾಫ್ಟ್ದು. ಬೇರೆ ವೆಹಿಕಲ್ಸಲ್ಲಿ ನೋಡೋದಾದರೆ ಡ್ಯುಯಲ್ ಕ್ಯಾಮ್ ಶಾಫ್ಟ್ಸ್ ಇರುತ್ತೆ. ಅಂದರೆ ಇನ್ಲೆಟ್ ಓಪನ್ ಮಾಡೋದಕ್ಕೆ ಒಂದು ಕ್ಯಾಮ್ ಶಾಫ್ಟ್ ಇದ್ದರೆ ಔಟ್ಲೆಟ್ ಓಪನ್ ಮಾಡೋದಕ್ಕೆ ಒಂದು ಕ್ಯಾಮ್ ಶಾಫ್ಟ್ ಇರುತ್ತೆ. ಬಟ್ ಇದರಲ್ಲಿ ಏನು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂದರೆ ಸಿಂಗಲ್ ಓವರ್ ಹೆಡ್ ಕ್ಯಾಮ್ ಶಾಫ್ಟ್ನ ಯೂಸ್ ಮಾಡಿದ್ದಾರೆ. ಒಂದೇ ಶಾಫ್ಟಲ್ಲಿ ಎಲ್ಲ ಕ್ಯಾಮ್ಸು ಅಸೆಂಬಲ್ ಮಾಡಿ ಯೂಸ್ ಮಾಡ್ತಾರೆ ಇನ್ಲೆಟ್ ಮತ್ತು ಔಟ್ಲೆಟ್ ಓಪನ್ ಮಾಡೋದಕ್ಕೆ. ಸೊ ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ ವೆಯ್ಟ್ ರಿಡಕ್ಷನ್ ಮಾಡ್ಬೋದು ಆ್ಯಂಡ್ ಮೋರ್ ಪವರ್ನ ಜನ್ರೇಟ್ ಮಾಡ್ಬೋದು. ಈ ಒಂದು ಬೈಕ್ ಬಗ್ಗೆ ಹೇಳಬೇಕಾದ್ರೆ ಸೊ ನಾನೊಂದು 3-4 ಡೇಸಿಂದ ಯೂಸ್ ಮಾಡ್ತಿದ್ದೀನಿ. ಐ ಮೀನ್ ಲವ್ ವಿತ್ ದಿಸ್ ಮಿಷಿನ್. ಸ್ವಲ್ಪ ಕಷ್ಟ ಆಗುತ್ತೆ, ಚೆನ್ನಾಗಿದೆ. ಒಂದು ಸ್ಪೋರ್ಟ್ ಬೈಕ್ ಇರಬೇಕು ಅನ್ನೋದೊಂದು ಆಸೆ ಆಗುತ್ತೆ ಇದು ಓಡಿಸ್ತಾ ಇದ್ರೆ. ಇದು ರೈಡಿಂಗ್ ಪೊಸಿಷನ್ನೇ ಒಂಥರ ಕ್ರೇಜಿ ಅಂದ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನನಗೆ ಇಷ್ಟ ಇರಲಿಲ್ಲ, ಹೆಂಗರು ಒಳ್ಳೆ ಟ್ಯಾಂಕ್ ಮೇಲೆ ಮಲ್ಕೊಂಡಂಗಿರುತ್ತೆ ಓಡಿಸೋದು, ಇದು ಹೆಂಗೆ ಓಡಿಸೋದು ಏನು ಕತೆ ಅಂತ. ಸೊ ಬಟ್ ಈಗ ಐ ಮೀನ್ ಲವ್ ವಿತ್ ದಿಸ್ ಮಿಷಿನ್, ಚೆನ್ನಾಗಿದೆ. ಸ್ಪೆಸಿಫಿಕ್ಕಾಗಿ ಈ ಒಂದು ಬೈಕ್ ಬಗ್ಗೆ ಹೇಳಬೇಕು ಅಂದರೆ ಸೊ ಇದು ಬಂದು 2023 ಮಾಡಲು, ಆದರೆ R15 V4 ಬಂದು ಲಾಂಚ್ ಆಗಿತ್ತು 2021ಅಲ್ಲಿ. ಆ್ಯಂಡ್ ಇದರಲ್ಲಿ ಮೇಜರ್ ಅಪ್ಗ್ರೇಡ್ ನೋಡೋದಾದರೆ ಸೊ ಕಂಪ್ಲೀಟ್ ಸೈಡ್ ಫೇರಿಂಗ್ಸ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಫ್ರಂಟಲ್ಲಿ LED ಲೈಟ್ಸು ಆ್ಯಂಡ್ ಸೆಂಟರಲ್ಲಿ ಅದೊಂದು ಹೆಡ್ಲೈಟ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಕ್ರೇಜಿ, ಚೆನ್ನಾಗಿದೆ. ಫೇರಿಂಗ್ಸ್ ಎಲ್ಲ ಏರೋಡೈನಮಿಕ್ಸ್ ಎಲ್ಲ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಗ್ರೇಡ್ ಬಂದು ಇದರಲ್ಲಿ ಟೆಲಿಸ್ಕೋಪಿಕ್ ಫೋರ್ಕ್ ಬರ್ತಾಯಿತ್ತು, ಬಟ್ ಇವಾಗ USD ಫೋರ್ಕ್ಸ್ ಆ್ಯಡ್ ಮಾಡಿದ್ದಾರೆ. ಮತ್ತು ಕ್ವಿಕ್ ಶಿಫ್ಟರ್ ಇದೆ. ನಾನು ಹೇಳಿದೆ ಅಲ್ವಾ, ಕ್ವಿಕ್ ಶಿಫ್ಟರ್ ಇದಕ್ಕೆ ಬೇಕಾಗಿಲ್ಲ. ಆ್ಯಂಡ್ ವಾಟ್ ಈಸ್ ದ ಪರ್ಪಸ್ ಆಫ್ ಕ್ವಿಕ್ ಶಿಫ್ಟರ್ ಅಂದರೆ ಸೊ ಯೂಶ್ವಲಿ ಕ್ವಿಕ್ ಶಿಫ್ಟರ್ಸ್ ಎಲ್ಲ ಯೂಸ್ ಮಾಡೋವಂಥದ್ದು ಬಂದು ಒಂದು ಟ್ರ್ಯಾಕ್ ಬೈಕ್ ಅಥವಾ ಒಂದು ಪ್ರಾಪರ್ ಇದರಲ್ಲಿ ಓಡಿಸ್ತಾರಲ್ವ, ಡ್ರ್ಯಾಗ್ ಮಾಡೋ ಅಂಥದ್ದು, ಅಂಥ ಟೈಮಲ್ಲಿ ಕ್ವಿಕ್ ಶಿಫ್ಟರ್ಸ್ ಎಲ್ಲ ಯೂಸ್ ಆಗೋವಂಥದ್ದು. ಸೊ ಏನಕ್ಕೆ ಕ್ವಿಕ್ ಶಿಫ್ಟರ್ ಅದರಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಗೇರ್ ಶಿಫ್ಟಿಂಗ್ ಟೈಮ್ನ ರಿಡ್ಯೂಸ್ ಮಾಡೋದಕ್ಕೆ ಕ್ವಿಕ್ ಶಿಫ್ಟರ್ಸ್ನ ಯೂಸ್ ಮಾಡೋದು. ಓಕೆ. ಸೊ ಆ ಟೈಮಿಂಗ್ನ ಕಡಿಮೆ ಮಾಡೋದಕ್ಕೆ, ರಿಡ್ಯೂಸ್ ಮಾಡೋದಕ್ಕೋಸ್ಕರ ಕ್ವಿಕ್ ಶಿಫ್ಟರ್ ಯೂಸ್ ಮಾಡೋದು. ಬಟ್ ಈ ಗಾಡೀಲಿ ಅದು ಕೊಡಬೇಕಾಗಿತ್ತ ಅಂತ ಅನ್ನಿಸ್ತಿಲ್ಲ, ಬಟ್ ಇದೆ ಓಕೆ. ಆದರೂ ಇದರಲ್ಲಿ ಒಂದು 3rd ಗೇರ್ ಆದಮೇಲೆ 4th 5th 6th ಚೆನ್ನಾಗಿ ವರ್ಕ್ ಆಗುತ್ತೆ ಕ್ವಿಕ್ ಶಿಫ್ಟರು. ಆದರೆ ಇದಕ್ಕೆ ಎಕ್ಸಾಸ್ಟ್ ಏನಾದರೂ ಫಿಟ್ ಮಾಡಿ ನಾವು ಹಾಕಿದ್ರೆ ಸೊ ಅದು ಸೌಂಡ್ ಇದೆಯಲ್ಲ, ಶಿಫ್ಟ್ ಮಾಡೋ ಸೌಂಡು ಫಟ್ 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 ಅಂತ ಹೊಡೆಯುತ್ತೆ. ಅದಂತೂ ಚಿಂದಿ ಆಗಿರುತ್ತೆ ಮಾತ್ರ ಎಕ್ಸಾಸ್ಟ್ ಹಾಕಿದ್ರೆ. ಮತ್ತು ಇದರಲ್ಲಿ M-Sport ಎಡಿಷನ್ ಅಂತ ಬಿಟ್ಟರು. M-Sport ಎಡಿಷನಲ್ಲಿ ಏನಂದರೆ ಸೊ ಯೂಶ್ವಲಿ ಇದರಲ್ಲಿ ಟ್ರಿಪ್ಸ್ ಏನಿದೆ ಅಲ್ವಾ, ಈ ಟ್ರಿಪ್ಸಲ್ಲಿ 2 trips 3 trips ಏನೋ ಬರುತ್ತೆ ಇದರಲ್ಲಿ. ಬಟ್ M-Sport ಎಡಿಷನಲ್ಲಿ ಒಂದು 6 to 7 trips ಏನೋ ಬರುತ್ತೆ. ಮತ್ತು ಇನ್ನೂ ಸ್ವಲ್ಪ ಏನೇನೋ ಸಣ್ಣದಾಗಿ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ M-Sportಲ್ಲಿ. M-Sport ಎಡಿಷನ್ ಬಂದು R1M ಇದೆಯಲ್ವಾ, ಸೊ ಆ ಎಡಿಷನ್ದು ಕಲರ್ನ ಇನ್ಸ್ಪಿರೇಷನ್ ತೊಗೊಂಡು ಮಾಡಿರೋಂಥದ್ದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ, LCD ಡಿಸ್ಪ್ಲೇ ನೋಡಿದ್ರಿ. ಆ್ಯಂಡ್ ನೆಕ್ಸ್ಟು Yamaha Y ಕನೆಕ್ಟ್ ಅಂತ ಒಂದು ಆ್ಯಪ್ ಬಿಟ್ಟಿದ್ದಾರೆ ಇದರಲ್ಲಿ. ಸೊ ಫೋನ್ ಜೊತೆ ಕನೆಕ್ಟ್ ಮಾಡಿಕೊಂಡು ಅದನ್ನು ಕಂಪ್ಲೀಟ್ ಇಂಟರಾಕ್ಷನ್ ಮಾಡ್ಕೋಬೋದು. ಇದು ಕಂಪ್ಲೀಟ್ ಸ್ಟಾಕಲ್ಲಿದೆ ಗಾಡಿ. ಈ ಸ್ಟಿಕ್ಕರು ನಾನೇ ಕೊಟ್ಟು ಅಂಟಿಸಿದ ಅವನಿಗೆ, ಏನೂ ಮಾಡಿಸಿರ್ಲಿಲ್ಲ. ಇದೊಂದು ರೀಸೆಂಟಾಗಿ ಹಾಕ್ಸ್ಕೊಂಡ್ವಿ, ಹರ್ಷ ವಂಡರ್ ಅಂತ ಹಾಕ್ಸ್ಕೊಂಡಿದ್ದಾನೆ. ಆಮೇಲೆ ಈ ನಕ್ಕಲ್ ಗಾರ್ಡ್, ಲಿವರ್ ಗಾರ್ಡ್ ಪ್ರೊಟೆಕ್ಷನ್ಸ್ ಹಾಕಿದ್ದಾನೆ 2. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಮಾಡಿಫಿಕೇಷನ್ಸ್ ಗಾಡೀಲಿ. ಕಂಪ್ಲೀಟ್ ರಾಲ್ ಇಟ್ಟಿದ್ದಾನೆ. ಕ್ರೇಜಿ ಅಲ್ವಾ. ತುಂಬ ಜನ ಕಡಿಮೆನೇ ಈ ಥರ ಸ್ಟಾಕಲ್ಲಿ ಇಡೋದು.
ನಾನಾಗಿದ್ದರೆ ಇಷ್ಟೊತ್ತಿಗೆಲ್ಲ ಅದು ಕಿತ್ತು ಇದು ಕಿತ್ತು ಅಂತ ಸ್ಯಾರಿ ಕಾರ್ಡ್ ಕೂಡ ಕಿತ್ತಿಲ್ಲ, ಅವನು ಏನೂ ಕಿತ್ತಿಲ್ಲ. ಅದು ಕಿತ್ತಾಕು ಇದು ಕಿತ್ತಾಕು ಅಂತ ಕಂಪ್ಲೀಟ್ ಏನೇನೋ ಚೇಂಜ್ ಮಾಡೋಕೆ ಇದೆ. ಸೊ ಬಟ್ ಸ್ಟಾಕಲ್ಲಿ ಇಟ್ಟಿದ್ದಾನೆ. ಇದಕ್ಕೊಂದು ಪ್ಲ್ಯಾನ್ ಮಾಡಿದ್ದೀವಿ, ಸ್ಟಿಕ್ಕರಿಂಗ್ ಮಾಡಿಸ್ಬೇಕು ಅಂತ. ಈ ಸೈಡ್ ಫುಲ್ಲು ಸ್ಟಿಕ್ಕರ್ ಮಾಡಿಸೋಣ, ಆ ಕಡೆ ಈ ಕಡೆ ಎರಡು ಸೈಡು ಅಂತ. ಸೊ ಅದನ್ನು ನೋಡೋಣ, ಇಷ್ಟರಲ್ಲೇ ಮಾಡಿಸ್ತೀವಿ. ಅದನ್ನು ನನ್ನ ಬೈಕು ಹರ್ಷ ತೊಗೊಂಡೋಗಿದ್ದಾನೆ. ಅವ್ನು ತೊಗೊಂಡೋಗಿ ಒಂದು 3-4 ಡೇಸ್ ಆಯಿತು, ಊರಿಗೆ ಹೋಗಿದ್ದಾನೆ. ಸೊ ಅದಕ್ಕೆ ನಾನು ಅವ್ನ ಬೈಕ್ ಓಡಿಸ್ತಾಯಿದ್ದೆ. ಹಾಗೆ ಒಂದು ರಿವ್ಯೂ ವಿಡಿಯೋ ಅಥವಾ ವಾಟೆವರ್ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಇದ್ರ ಮೇಲೆ ಅಂತ ಅಂದ್ಕೊಂಡು ಸೊ ಮಾಡ್ತಾಯಿದ್ದೀನಿ. ನೈಸ್ ಮಿಷಿನ್, ಚೆನ್ನಾಗಿದೆ. ಓಡಿಸಿದ್ದೀನಿ, ಇಲ್ಲ ಅಂತ ಇಲ್ಲ, ಬಟ್ ಕಂಟಿನ್ಯೂಸ್ ಆಗಿ 2-3 ಡೇಸ್ 4 ಡೇಸ್ ಓಡಿಸಿರಲಿಲ್ಲ. ಬಟ್ ಚೆನ್ನಾಗಿದೆ. ಒಂದು ಸ್ಪೋರ್ಟಿ ಬೈಕ್ ಇದ್ರೆ ಚೆನ್ನಾಗಿರುತ್ತೆ. ಆ ಸೀಟಿಂಗ್ ಪೊಸಿಷನ್ ಆಗಿರ್ಬೋದು. ಒಂದು ಬಜೆಟ್ ಫ್ರೆಂಡ್ಲಿ ಬೈಕ್ ಅಂತಲೇ ಹೇಳ್ಬೋದು. ಇದು ಕ್ರೇಜಿ ಮನೆ ಗುರು. ಈ ಕಡೆ ಎಲ್ಲ ಬಂದು ತುಂಬ ದಿನನೇ ಆಗಿತ್ತು. ನಾನು ಇಲ್ಲೆಲ್ಲ ನಾವು ಫೋಟೋ ಶೂಟು ವಿಡಿಯೋ ಶೂಟ್ ಮಾಡೋಕ್ಕೆ ಬರ್ತಿದ್ವಿ ಅವಾಗ, ನನ್ನ ಡಿಪ್ಲೊಮಾ ಟೈಮಲ್ಲಿ. ಅವಾಗ ಬಂದಿದ್ದೆ, ಮತ್ತು ಇವಾಗಲೇ ಬರ್ತಾ ಇರೋದು ನಾನು. ಸೊ ಈಗ ನೋಡಿ, ಸೆಕೆಂಡ್ ಗೇರ್ ಇದೆ ಅಲ್ವಾ, ಥರ್ಡ್ ಗೇರು, 4th ಗೇರು, 5th ಗೇರು. ಈಸಿಯಾಗಿ ಶಿಫ್ಟ್ ಮಾಡ್ಬೋದು. ಒಳ್ಳೆ ಲೀನ್ ಆ್ಯಂಗಲ್ ಕೊಟ್ಟಿದ್ದಾನೆ. ತುಂಬಾ ಚೆನ್ನಾಗಿದೆ ಗಾಡಿ ಮಾತ್ರ. ನನಗೆ ಯೂಶ್ವಲಿ ಸ್ಟಾರ್ಟಿಂಗಲ್ಲಿ ಇದು ಓಡಿಸೋವಾಗ ಇಷ್ಟ ಆಗ್ತಾಯಿರಲಿಲ್ಲ. ಏನಿದು ಬೆನ್ನು ಬರುತ್ತೆ, ಮಲ್ಕೊಂಡು ಓಡಿಸ್ಬೇಕು ಅಂತ. ನನ್ನ ಹತ್ರ ಮುಂಚೆ ಇದ್ದಿತ್ತು NS 200. ಅದರಲ್ಲೂ ನನಗೆ ಪೊಸಿಷನಿಂಗ್, ಅದಕ್ಕೆ ನಾನೇ ಹ್ಯಾಂಡಲ್ ಬಾರೆಲ್ಲ ಹಾಕ್ಕೊಂಡು ಅಪ್ರೈಟ್ ಪೊಸಿಷನಿಂಗ್ ಹಿಂಗೆ ಮಾಡ್ಕೊಂಡಿದ್ದೆ. ಸೊ ಈಗ 2026ಅಲ್ಲಿ ಇದ್ರದ್ದು ಅಪ್ಗ್ರೇಡ್ ಏನು ಮಾಡಿದ್ದಾರೆ ಅಂದರೆ, ಜಸ್ಟ್ ಒಂದು ಫೇಸ್ ಲಿಫ್ಟ್ ಥರ ಗ್ರಾಫಿಕ್ಸ್ ಚೇಂಜ್ ಮಾಡಿದ್ದಾರೆ. ಒಂದು ವೈಟ್ ಪರ್ಪಲಿಶ್ ಗ್ರಾಫಿಕ್ಸ್ ಆ ಥರ ಎಲ್ಲ ಮಾಡಿದ್ದಾರೆ. R15 155cc ಆಗಿದ್ರು ಅದರಲ್ಲಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಏನಕ್ಕೆ ತಗೊಬಂದಿದ್ದಾರೆ ಗೊತ್ತಾ, ಹೇಳ್ತೀನಿ ನೋಡಿ. ಸೊ ಈಗ ನಮ್ಮ ಬೈಕ್ಸ್ ಎಕ್ಸ್ಪಲ್ಸ್ ಎಲ್ಲ ಏನೇ ಇರುತ್ತಲ್ವ, ಸೊ ಅದೆಲ್ಲ ನೇಕೆಡ್ ಬೈಕ್ಸ್ ಆ್ಯಂಡ್ ಅದು ಅಟ್ಮಾಸ್ಫಿಯರ್ಗೆ ಎಕ್ಸ್ಪೋಸ್ಡ್ ಆಗಿರುತ್ತೆ ಇಂಜಿನ್ಸ್ ಎಲ್ಲ. ಸೊ ಅದರಲ್ಲಿ ಏನಾಗುತ್ತೆ, ಗಾಳಿ ಚೆನ್ನಾಗಿ ಪಾಸ್ ಆಗ್ತಾ ಇರುತ್ತೆ. ಆ್ಯಂಡ್ ಅದರಲ್ಲಿ ಆಯಿಲ್ ಕೂಲ್ ಸಿಸ್ಟಮ್ ಅಂತ ಮಾಡಿದ್ದಾರೆ. ಲಿಕ್ವಿಡ್ ಕೂಲ್ಡ್ ಇಂಜಿನ್ ಅಲ್ಲಿ ಏನು ಕೂಲೆಂಟ್ ಆಯಿಲ್ ಬಂದು ಆಚೆ ಕಡೆ ಬಂದು ರೇಡಿಯೇಟರ್ ಅಲ್ಲಿ ಕೂಲ್ ಆಗಿ ಬರುತ್ತಲ್ವ, ಸೇಮ್ ಪ್ರೊಸೆಸ್ ಆಯಿಲ್ ಕೂಲ್ ಆಗೋ ತರ. ಸೊ ಡೈರೆಕ್ಟ್ ಆಯಿಲ್, ಅದಕ್ಕೊಂದು ಚಿಕ್ಕದು ಆಯಿಲ್ ಕೂಲ್ ರೇಡಿಯೇಟರ್ ಇಟ್ಟಿರ್ತಾರೆ. ಸೊ ಆ ರೇಡಿಯೇಟರ್ ಅಲ್ಲಿ ನ್ಯಾಚುರಲ್ ಏರ್ ಇಂದ ಅದು ಕೂಲ್ ಆಗಿ ಒಳಗಡೆ ಬರುತ್ತೆ. ಓಕೆ, ಫಿನ್ಸ್ ಕೊಟ್ಟಿರ್ತಾನೆ ಇಂಜಿನ್ ಅಲ್ಲಿ, ಅದ್ರ ಜೊತೆಗೆ ಆಯಿಲ್ ಕೂಲಿಂಗ್ ಸಿಸ್ಟಮ್ ಕೊಟ್ಟಿರ್ತಾನೆ. ಸೊ ಇದ್ರಲ್ಲಿ ಏನಾಗುತ್ತೆ, ಫೇರಿಂಗ್ಸ್ ಕೊಟ್ಟಿರ್ತಾನೆ. ಕಂಪ್ಲೀಟ್ ಸೈಡ್, ಎರಡು ಸೈಡ್ ಕ್ಲೋಸ್ಡ್ ಆಗಿರುತ್ತೆ ಇಂಜಿನ್ ಅಲ್ಲಿ. ಸೊ ಇಂಜಿನ್ ಕ್ಲೋಸ್ ಆಗಿರೋದ್ರಿಂದ ಏನಾಗುತ್ತೆ, ಹೀಟ್ ಜನರೇಷನ್ ಒಳಗಡೆನೆ ಆಗ್ತಾ ಇರುತ್ತೆ, ಎಲ್ಲೂ ಆಚೆ ಕಡೆ ಪಾಸ್ ಆಗಲ್ಲ. ಅದು ಅಟ್ಮಾಸ್ಫಿಯರ್ಗೆ ಎಕ್ಸ್ಪೋಸ್ ಆಗಿರಲ್ಲ ಇಂಜಿನ್. ಕಂಪ್ಲೀಟ್ ಒಳಗಡೆ ಇರೋದ್ರಿಂದ ಏನಾಗುತ್ತೆ, ಹೀಟ್ ಒಳಗಡೆನೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಏನಾದ್ರೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಲಿಕ್ವಿಡ್ ಕೂಲ್ಡ್ ಇಂಜಿನ್ ತಗೋ ಬರ್ತಾರೆ. ಈ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಹೆಂಗ್ ವರ್ಕ್ ಆಗುತ್ತೆ ಗೊತ್ತಾ ನಿಮ್ಗೆ? ಲಿಕ್ವಿಡ್ ಕೂಲ್ಡ್ ಇಂಜಿನ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಸೊ ಈಗ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಅಲ್ಲಿ ರೇಡಿಯೇಟರ್ ಇರುತ್ತೆ, ಅದ್ರ ಜೊತೆಗೆ ಕೂಲೆಂಟ್ ಆಯಿಲ್ ಇರುತ್ತೆ. ಸೊ ಈ ಕೂಲೆಂಟ್ ಆಯಿಲ್ ಏನ್ ಮಾಡುತ್ತೆ ಅಂದ್ರೆ, ಇಂಜಿನ್ ಒಳಗಡೆ ಸಣ್ಣದಾಗಿ ಹೋಲ್ಸ್ ಮಾಡಿರ್ತಾರೆ. ಸೊ ಫುಲ್ ಇಂಜಿನ್ ಒಳಗಡೆ ಹೋಲ್ಸ್ ಮಾಡಿ ಗ್ರೂ ಮಾಡಿರ್ತಾರೆ, ಕಂಪ್ಲೀಟ್ ಇಂಜಿನ್ ಸುತ್ತು ಮಾಡಿರ್ತಾರೆ. ಸೊ ಅದ್ರ ಒಳಗಡೆ ಈ ಕೂಲೆಂಟ್ ಆಯಿಲ್ ಸಪ್ಲೈ ಮಾಡ್ತಾರೆ. ಸೊ ಇದ್ರ ಪ್ರೋಸೆಸ್ ಹೆಂಗಿರುತ್ತೆ ಅಂದ್ರೆ, ಕಂಪ್ಲೀಟ್ ಆಯಿಲ್ ರೇಡಿಯೇಟರ್ ಅಲ್ಲಿ ಕೂಲ್ ಆಗುತ್ತೆ. ನ್ಯಾಚುರಲ್ ಏರ್ ಸಪೋರ್ಟ್ ಮತ್ತೆ ರೇಡಿಯೇಟರ್ ಫ್ಯಾನ್ ಸಪೋರ್ಟ್ ಇಂದ ಆಯಿಲ್ ಅಂದ್ರೆ ಕೂಲೆಂಟ್ ಬೇಗನೆ ಕೂಲ್ ಆಗ್ತಾ ಇರುತ್ತೆ. ಆ ಕೂಲ್ ಆಗಿರುವಂತ ಆಯಿಲ್ ಇಂಜಿನ್ ಒಳಗಡೆ ಸಪ್ಲೈ ಆಗಿ ಅದನ್ನ ಕೋಲ್ಡ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಸೊ ಅದೇ ಲಿಕ್ವಿಡ್ ಕೂಲ್ಡ್ ಇಂಜಿನ್. ನೋಡಿದ್ರಿ ಅಲ್ವಾ R15 ಹೆಂಗೆ ರೆವಲ್ಯೂಷನ್ ಆಯ್ತು, ಯಾವ ತರ ಸ್ಟಾರ್ಟ್ ಆಯ್ತು, ಕಂಪ್ಲೀಟ್ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಅಂಡ್ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.